ಅಪವಾದಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಏನು ಮಾಡಬೇಕು ಅಂತ ಇದೀಗ ಉಪನ್ಯಾಸವನ್ನು ಮಾಡಿದ್ದಾರೆ ವೇಣುಗೋಪಾಲಾಚಾರ್ಯರು. ಆ ಶ್ಲೋಕವನ್ನು ಭಕ್ತಿಯಿಂದ ಹೇಳಬೇಕು. ಶ್ರೀಕೃಷ್ಣ ಪರಮಾತ್ಮನ ಅದ್ಭುತವಾದ ಆ ಮಹಿಮೆಯನ್ನು ಸ್ಮರಣೆ ಮಾಡಿದರೆ ಯಾವ ಅಪವಾದಗಳು ಬರೋದಿಲ್ಲ, ಬಂದರೂ ಕೂಡ ಆನಂದವಾಗಿರ್ತದೆ, ಏನು ಸಮಸ್ಯೆ ಆಗೋದಿಲ್ಲ ಅಂತ. ಕೆಲವು ಅಪವಾದಗಳು ಬಂದರೂ ಆನಂದವಾಗಿರ್ತದೆ, ಕಷ್ಟ ಆಗೋದಿಲ್ಲ. ಆ ರೀತಿ ಅಪವಾದಗಳು ಬರದಂತೆ, ಬಂದರೂ ಸಮಸ್ಯೆಯಾಗದಂತೆ ಶ್ರೀಕೃಷ್ಣ ಪರಮಾತ್ಮ ಅನುಗ್ರಹವನ್ನು ಮಾಡಲಿ. ಕೃಷ್ಣ ಪರಮಾತ್ಮನ ಪ್ರೇರಣೆಯಂತೆ ಚಂದ್ರ, ಗಣಪತಿ ಎಲ್ಲರೂ ನಮಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಎಂಬ ಅನುಸಂಧಾನದಿಂದ ಆ ಶ್ಲೋಕವನ್ನು ಎಲ್ಲರೂ ಪಠನ ಮಾಡಬೇಕು. ಸಿಂಹಃ ಪ್ರಸೇನಮವಧೀತ್ ಸಿಂಹೋ ಜಾಂಬವತಾ ಹತಃ ಸುಕುಮಾರಕಮಾರೋದೀಃ ತವ ಹ್ಯೇಷಸ್ಯ ಮಂತಕಃ. ಚಂದ್ರನನ್ನು ನೋಡಬಾರದು ಅಂತ ಹೇಳಿದ್ದಾರೆ. ಯಾವಾಗಲೂ ಸಾಮಾನ್ಯವಾಗಿ ತಲೆ ತಗ್ಗಿಸಿ ವಿನಯದಿಂದಲೇ ನಡೆಯಬೇಕು. ಇವತ್ತೊಂದು ದಿವಸ ಆದರೂ ತಲೆ ಶಟಿಸಿ ತಲೆ ಮೇಲೆತ್ತಿ ನನ್ನ ಸಮಾನ ಯಾರಿಲ್ಲ ಅಂತ ಅಹಂಕಾರದಿಂದ ಮೇಲೆ ನೋಡಲಿಕ್ಕೆ ಹೋದರೆ ಅಪವಾದಗಳು ಬಂದಾವು. ಆದ್ದರಿಂದ ವಿನಯದಿಂದ ತಲೆ ತಗ್ಗಿಸಿ ಹೋಗಬೇಕು. ಹೇಗಿದ್ದರೂ ಶ್ಲೋಕ ಅಂದಿದ್ದೇವೆ ಅಂತ ಚಂದ್ರನನ್ನು ನೋಡ್ತಾ ಹೋಗಬಾರ್ದು. ಅನಿವಾರ್ಯವಾಗಿ ಚಂದ್ರ ಕಣ್ಣಿಗೆ ಬಿದ್ದಿದ್ದರೆ ದೋಷ ಪರಿಹಾರಕ್ಕೆ ಅಂತ ಶ್ಲೋಕವನ್ನು ಹೇಳೋದು. जय श्री राम, जय जय श्री राम. श्री 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 सत्यात्म तीर्थ स्वामी महाराज की, श्री 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 वेदवर्धन तीर्थ स्वामी महाराज की.